ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 26/1/2025. ಪ್ರಾಪ್ತ ಮುರಳಿ ಓಂ ಶಾಂತಿ ಅವ್ಯಕ್ತ ಬಾಪ್ತದ ರಿವೈಸ್ ಡೇಟ್ 15/12/2003. ಮಧುಬನ. ತಂದೆಯನ್ನು ಪ್ರತ್ಯಕ್ಷ ಮಾಡುವುದಕ್ಕೋಸ್ಕರ ಸಾಧಾರಣತೆಯನ್ನು ಅಲೌಕಿಕತೆಯಲ್ಲಿ ಪರಿವರ್ತನೆ ಮಾಡಿಕೊಂಡು ದರ್ಶನೀಯ ಮೂರ್ತಿಗಳಾಗಿ ಇಂದು ಬಾಪ್ತಾದ ತನ್ನ ಎಲ್ಲಾ ಕಡೆಯ ಬ್ರಾಹ್ಮಣ ಮಕ್ಕಳ ಮಸ್ತಕದ ಮಧ್ಯ ಭಾಗ್ಯದ 3 ನಕ್ಷತ್ರಗಳು ಹೊಳೆಯುತ್ತಿರುವುದನ್ನು ನೋಡುತ್ತಿದ್ದಾರೆ. ಇದು ಎಷ್ಟು ಶ್ರೇಷ್ಠ ಭಾಗ್ಯವಾಗಿದೆ ಹಾಗೂ ಎಷ್ಟು ಸಹಜವಾಗಿ ಪ್ರಾಪ್ತಿಯಾಗಿದೆ. ಮೊದಲನೆಯದು ಅಲೌಕಿಕ ಶ್ರೇಷ್ಠ ಜನ್ಮದ ಭಾಗ್ಯವಾಗಿದೆ. ಎರಡನೆಯದು ಶ್ರೇಷ್ಠ ಸಂಬಂಧದ ಭಾಗ್ಯ. ಮೂರನೆಯದು ಸರ್ವ ಪ್ರಾಪ್ತಿಗಳ ಭಾಗ್ಯವಾಗಿದೆ. ಹೊಳೆಯುತ್ತಿರುವ ಭಾಗ್ಯದ 3 ನಕ್ಷತ್ರಗಳನ್ನು ನೋಡಿ ಬಾಪ್ತಾದರವರು ಸಹ ಹರ್ಷಿತರಾಗುತ್ತಿದ್ದಾರೆ. ಜನ್ಮದ ಭಾಗ್ಯವನ್ನು ನೋಡಿ ಸ್ವಯಂ ಭಾಗ್ಯವಿದಾತ ತಂದೆಯ ಮೂಲಕ ತಮ್ಮೆಲ್ಲರ ಜನ್ಮವಾಗಿದೆ. ಯಾವಾಗ ಜನ್ಮದಾತನೇ ಭಾಗ್ಯವಿದಾತನಾಗುತ್ತಾನೆಯೋ ಆಗ ಜನ್ಮವು ಸಹ ಎಷ್ಟು ಅಲೌಕಿಕ ಮತ್ತು ಶ್ರೇಷ್ಠವಾಗಿದೆ. ತಮ್ಮೆಲ್ಲರಿಗೂ ಸಹ ತಮ್ಮ ಈ ಭಾಗ್ಯದ ಜನ್ಮದ ನಶೆ ಮತ್ತು ಖುಷಿಯಲ್ಲಿದೆಯಲ್ಲವೇ? ಜೊತೆಗೆ ಸಂಬಂಧ ವಿಶೇಷತೆ ನೋಡಿ. ಇಡೀ ಕಲ್ಪದಲ್ಲಿ ಇಂತಹ ಸಂಬಂಧವು ಬೇರೆ ಯಾವ ಆತ್ಮನಿಗೂ ಇಲ್ಲ. ತಾವು ವಿಶೇಷ ಆತ್ಮಗಳಿಗೆ ಒಬ್ಬರ ಮೂಲಕ 3 ಸಂಬಂಧಗಳು ಪ್ರಾಪ್ತಿಯಾಗಿದೆ. ಒಬ್ಬರೇ ತಂದೆಯೂ ಆಗಿದ್ದಾರೆ, ಶಿಕ್ಷಕನೂ ಆಗಿದ್ದಾರೆ ಹಾಗೂ ಸದ್ಗುರು ಆಗಿದ್ದಾರೆ. ಹೀಗೆ ಒಬ್ಬರ ಮೂಲಕ 3 ಸಂಬಂಧಗಳು ಬ್ರಾಹ್ಮಣ ಆತ್ಮಗಳ ವಿನ ಬೇರೆ ಯಾರಿಗೂ ಇಲ್ಲ. ಅನುಭವ ಇದೆಯಲ್ಲವೇ? ತಂದೆಯ ಸಂಬಂಧದಲ್ಲಿ ಆಸ್ತಿಯನ್ನು ಕೊಡುತ್ತಿದ್ದಾರೆ, ಪಾಲನೆಯನ್ನು ಮಾಡುತ್ತಿದ್ದಾರೆ. ಆಸ್ತಿಯೂ ಸಹ ಎಷ್ಟು ಶ್ರೇಷ್ಠ ಮತ್ತು ಅವಿನಾಶಿಯಾಗಿದೆ ನೋಡಿ. ನಮ್ಮ ಪಾಲನಕರ್ತ ಭಗವಂತನಾಗಿದ್ದಾರೆಂದು ಜಗತ್ತಿನ ಮನುಷ್ಯರು ಹೇಳುತ್ತಾರೆ. ಆದರೆ ತಾವು ಮಕ್ಕಳು ನಮ್ಮ ಪಾಲನಕರ್ತ ಸ್ವಯಂ ಭಗವಂತನಾಗಿದ್ದಾರೆ ಎಂಬ ಮಾತನ್ನು ನಿಶ್ಚಯ ಮತ್ತು ನಶೆಯಿಂದ ಹೇಳುತ್ತೀರಿ. ಇಂಥ ಪಾಲನೆ ಪರಮಾತ್ಮನ ಪಾಲನೆ, ಪರಮಾತ್ಮನ ಪ್ರೀತಿ, ಪರಮಾತ್ಮನ ಆಸ್ತಿ ಯಾರಿಗೆ ಪ್ರಾಪ್ತಿಯಾಗಿದೆ ಅಂದಾಗ ಒಬ್ಬರೇ ತಂದೆಯೂ ಆಗಿದ್ದಾರೆ, ಪಾಲನಕರ್ತನೂ ಆಗಿದ್ದಾನೆ, ಶಿಕ್ಷಕನೂ ಆಗಿದ್ದಾರೆ. ಪ್ರತಿಯೊಂದು ಆತ್ಮನ ಜೀವನದಲ್ಲಿ ವಿಶೇಷವಾಗಿ 3 ಸಂಬಂಧಗಳು ಅವಶ್ಯವಾಗಿದೆ. ಆದರೆ 3 ಸಂಬಂಧಗಳು ಬೇರೆ ಬೇರೆಯಾಗಿರುತ್ತವೆ. ಆದರೆ ತಮಗೆ ಒಬ್ಬರಲ್ಲಿಯೇ 3 ಸಂಬಂಧಗಳಿವೆ. ವಿದ್ಯೆಯನ್ನು ನೋಡಿ. 3 ಕಾಲಗಳ ವಿದ್ಯೆಯಾಗಿದೆ. ತ್ರಿಕಾಲದರ್ಶಿಗಳಾಗುವ ವಿದ್ಯೆಯಾಗಿದೆ. ವಿದ್ಯೆಯನ್ನು ಸೋರ್ಸ್ ಆಫ್ ಇನ್ಕಮ್ ಅಂದರೆ ಸಂಪಾದನೆಗೆ ಮೂಲ ಎಂದು ಹೇಳಲಾಗುತ್ತದೆ. ವಿದ್ಯೆಯಿಂದ ಪದವಿಯನ್ನು ಪ್ರಾಪ್ತಿಯಾಗುತ್ತದೆ. ಇಡೀ ವಿಶ್ವದಲ್ಲಿ ನೋಡಿ, ಎಲ್ಲರಿಗಿಂತ ಶ್ರೇಷ್ಠಾತಿ ಶ್ರೇಷ್ಠ ಪದವಿಯು ರಾಜ್ಯ ಪದವಿ ಎಂದು ಗಾಯನವಿದೆ. ಅಂದ ಮೇಲೆ ತಮಗೆ ಈ ವಿದ್ಯೆಯಿಂದ ಯಾವ ಪದವಿಯು ಪ್ರಾಪ್ತಿಯಾಗುತ್ತದೆ? ಈಗಲೂ ರಾಜರು ಮತ್ತು ಭವಿಷ್ಯದಲ್ಲಿಯೂ ರಾಜ್ಯ ಪದವಿ. ಈಗ ಸ್ವರಾಜ್ಯವಿದೆ. ರಾಜಯೋಗಿ ಸ್ವರಾಜ್ಯ ಅಧಿಕಾರಿಗಳಾಗಿದ್ದೀರಿ ಮತ್ತು ಭವಿಷ್ಯದ ರಾಜ್ಯ ಭಾಗ್ಯವಂತೂ ಅವಿನಾಶಿಯಾಗಿದೆ. ಅದಕ್ಕಿಂತ ಶ್ರೇಷ್ಠ ಪದವಿ ಯಾವುದೂ ಇಲ್ಲ. ಶಿಕ್ಷಕನ ಮೂಲಕ ಶಿಕ್ಷಣವೂ ಸಹ ತ್ರಿಕಾಲದರ್ಶಿಯಾಗಿದೆ ಮತ್ತು ಪದವಿಯು ದೈವಿ ರಾಜ್ಯ ಪದವಿಯಾಗಿದೆ. ಇಂತಹ ಶಿಕ್ಷಕನ ಸಂಬಂಧವು ಬ್ರಾಹ್ಮಣ ಜೀವನದ ವಿನ ಮತ್ತಾರಿಗೂ ಇಲ್ಲ, ಇರಲು ಸಾಧ್ಯವೂ ಇಲ್ಲ. ಜೊತೆಯಲ್ಲಿ ಸದ್ಗುರುವಿನ ಸಂಬಂಧ, ಸದ್ಗುರುವಿನ ಮೂಲಕ ಶ್ರೀಮತ. ಯಾವ ಶ್ರೀಮತದ ಗಾಯನವು ಇಂದಿಗೂ ಸಹ ಭಕ್ತಿಯಲ್ಲಿ ನಡೆಯುತ್ತದೆ. ತಾವು ನಿಶ್ಚಯದಿಂದ ಹೇಳುತ್ತೀರಿ, ನಮ್ಮ ಪ್ರತಿ ಹೆಜ್ಜೆ ಯಾವ ಆಧಾರದಿಂದ ನಡೆಯುತ್ತದೆ? ಪ್ರತಿ ಹೆಜ್ಜೆಯು ಶ್ರೀಮತದ ಆಧಾರದ ಮೇಲೆ ನಡೆಯುತ್ತದೆ ಅಂದಾಗ ಪರಿಶೀಲನೆ ಮಾಡಿಕೊಳ್ಳಿ. ಪ್ರತಿ ಹೆಜ್ಜೆಯು ಶ್ರೀಮತದಂತೆ ನಡೆಯುತ್ತದೆಯೇ? ಭಾಗ್ಯವಂತೂ ಪ್ರಾಪ್ತಿಯಾಗಿದೆ. ಆದರೆ ಜೀವನದಲ್ಲಿ ಆ ಭಾಗ್ಯದ ಪ್ರಾಪ್ತಿಯು ಅನುಭವವಾಗಿದೆಯೇ? ಪ್ರತಿ ಹೆಜ್ಜೆಯು ಶ್ರೀಮತದ ಅನುಸಾರವಿದೆಯೋ ಅಥವಾ ಕೆಲವೊಮ್ಮೆ ಮನ್ಮತದಂತೆ ಇಲ್ಲವೇ? ಪರಮತವಂತೂ ಬೆರಕೆಯಾಗುವುದಿಲ್ಲವೇ? ಇದರ ಗುರುತಾಗಿದೆ. ಒಂದು ವೇಳೆ ಹೆಜ್ಜೆಯು ಶ್ರೀಮತದಂತಿದ್ದರೆ ಪ್ರತಿ ಹೆಜ್ಜೆಯಲ್ಲಿಯೂ ಪದಂಗಳ ಸಂಪಾದನೆಯ ಜಮಾ ಆಗುವ ಅನುಭವ ಆಗುತ್ತದೆ. ಪ್ರತಿ ಹೆಜ್ಜೆಯ ಶ್ರೀಮತದ ಅನುಸಾರವಿದ್ದರೆ ಸಹಜವಾಗಿ ಸಫಲತೆಯು ಸಿಗುತ್ತದೆ.
ಜೊತೆಗೆ ಸದ್ಗುರುವಿನ ಮೂಲಕ ವರದಾನಗಳ ಗಣಿಯು ಪ್ರಾಪ್ತಿಯಾಗಿದೆ. ವರದಾನವಿದೆ ಎನ್ನುವುದರ ಚಿಹ್ನೆ ಎಲ್ಲಿ ವರದಾನವಿದೆಯೋ ಅಲ್ಲಿ ಪರಿಶ್ರಮವೆನಿಸುವುದಿಲ್ಲ. ಅಂದಾಗ ಸದ್ಗುರುವಿನ ಸಂಬಂಧದಲ್ಲಿ ಶ್ರೇಷ್ಠ ಮತ ಮತ್ತು ಸದಾ ವರದಾನ ಪ್ರಾಪ್ತಿಯಾಗಿದೆ. ಹಾಗೂ ವಿಶೇಷತೆಯು ಸಹಜ ಮಾರ್ಗದ್ದೇ ಆಗಿದೆ. ಎಂದರೆ ಯಾವಾಗ ಒಬ್ಬರಲ್ಲಿಯೇ 3 ಸಂಬಂಧಗಳಿವೆ ಎಂದ ಮೇಲೆ ಒಬ್ಬರನ್ನು ನೆನಪು ಮಾಡುವುದು ಸಹಜ. 3 ಸಂಬಂಧಗಳು ಬೇರೆ ಬೇರೆಯಾಗಿವೆ. ನೆನಪು ಮಾಡುವ ಅವಶ್ಯಕತೆ ಇಲ್ಲ. ಆದ್ದರಿಂದ ಒಬ್ಬ ತಂದೆಯ ವಿನಃ ಬೇರೆ ಯಾರೂ ಇಲ್ಲವೆಂದು ತಾವೆಲ್ಲರೂ ಹೇಳುತ್ತೀರಿ. ಇದು ಸಹಜವಾಗಿದೆ. ಏಕೆಂದರೆ ಒಬ್ಬರಲ್ಲಿಯೇ ವಿಶೇಷ ಸಂಬಂಧಗಳು ಬಂದು ಬಿಡುತ್ತವೆ. ಅಂದ ಮೇಲೆ ಭಾಗ್ಯದ ನಕ್ಷತ್ರಗಳಂತೂ ಹೊಳೆಯುತ್ತವೆ. ಏಕೆಂದರೆ ತಂದೆಯ ಮೂಲಕ ಸರ್ವರಿಗೆ ಪ್ರಾಪ್ತಿಗಳು ಆಗಿ ಇವೆ. 3ನೇ ಭಾಗ್ಯದ ನಕ್ಷತ್ರವಾಗಿದೆ. 3ನೇ ಭಾಗ್ಯದ ನಕ್ಷತ್ರವು ಇದು ಸರ್ವಪ್ರಾಪ್ತಿಗಳಾಗಿವೆ. ಬ್ರಾಹ್ಮಣರ ಖಜಾನೆಯಲ್ಲಿ ಯಾವುದೇ ಅಪ್ರಾಪ್ತ ವಸ್ತುವಿಲ್ಲವೆಂದು ಗಾಯನವಿದೆ. ಅಂದಾಗ ತಮ್ಮ ಖಜಾನೆಗಳನ್ನು ನೆನಪು ಮಾಡಿಕೊಳ್ಳಿ. ಇಂಥ ಖಜಾನೆಗಳು ಅಥವಾ ಸರ್ವಪ್ರಾಪ್ತಿಗಳು ಮತ್ಯಾರ ಮೂಲಕ ಪ್ರಾಪ್ತಿಯಾಗಲು ಸಾಧ್ಯವೇ? ಹೃದಯದಿಂದ ನನ್ನ ಬಾಬಾ ಎಂದು ಹೇಳಿರಿ. ಖಜಾನೆಗಳು ಹಜಾರಾಯಿತು. ಆದ್ದರಿಂದ ಇಷ್ಟು ಶ್ರೇಷ್ಠ ಭಾಗ್ಯ ಸ್ಮೃತಿಯಲ್ಲಿರಲಿ. ಇದರಲ್ಲಿ ನಂಬರ್ ವಾರ್ ಇದ್ದೀರಿ. ಈಗ ಬಾಪ್ತಾದ ಇದನ್ನೇ ಬಯಸುತ್ತಾರೆ. ಪ್ರತಿಯೊಂದು ಮಗುವೂ ಸಹ ಕೋಟಿಯಲ್ಲಿಯೂ ಕೆಲವರಾಗಿದ್ದಾರೆ. ಅಂದ ಮೇಲೆ ಎಲ್ಲ ಮಕ್ಕಳು ನಂಬರ್ ವಾರ್ ಅಲ್ಲ, ನಂಬರ್ 1 ಆಗಬೇಕಾಗಿದೆ. ಅಂದ ಮೇಲೆ ತಮ್ಮೊಂದಿಗೆ ತಾವು ಕೇಳಿಕೊಳ್ಳಿ, ನಂಬರ್ ವಾರ್ನಲ್ಲಿದ್ದೀರಾ ಅಥವಾ ನಂಬರ್ 1 ಆಗಿದ್ದೀರಾ? ಏನಾಗಿದ್ದೀರಾ? ಶಿಕ್ಷಕಿ ಸಹೋದರಿಯರು ನಂಬರ್ 1 ಆಗಿದ್ದೀರಾ ಅಥವಾ ನಂಬರ್ ವಾರ್ ಇವೆ ಆಗಿದ್ದೀರಾ? ಪಾಂಡವರು ನಂಬರ್ 1 ಅಥವಾ ನಂಬರ್ ವಾರ್ ಆಗಿದ್ದೀರಾ? ಏನಾಗಿದ್ದೀರಿ? ಯಾರು ನಾನು ನಂಬರ್ 1 ಆಗಿದ್ದೇನೆ ಹಾಗೂ ಸದಾ ಆಗಿರುತ್ತೇನೆ ಎಂದು ತಿಳಿಯುತ್ತೀರೋ ಇಂದು ನಂಬರ್ 1 ಮತ್ತೆ ನಾಳೆ ನಂಬರ್ ವಾರ್ನಲ್ಲಿ ಬಂದು ಬಿಡುವುದಲ್ಲವೇ? ಯಾರು ಇಷ್ಟೊಂದು ನಶೆಯ ಬುದ್ಧಿಯರಿದ್ದಾರೆ? ನಾವು ಸದಾ ಹೇಗೆ ಬ್ರಹ್ಮ ತಂದೆಯು ನಂಬರ್ 1 ಆದರೂ ಹಾಗೇ ಅವರನ್ನು ಅನುಸರಿಸಿ ನಂಬರ್ 1 ಆಗುತ್ತೇವೆ ಮತ್ತು ಆಗಿರುತ್ತೇವೆ ಎನ್ನುವರು ಕೈ ಎತ್ತಿ. ಸುಮ್ಮನೆ ಕೈ ಎತ್ತಿ ಬಿಡುವುದಲ್ಲ, ಯೋಚಿಸಿ ಕೈ ಎತ್ತಿ. ಪೂರ್ಣ ಕೈ ಎತ್ತಿ. ಅರ್ಧ ಕೈ ಎತ್ತಿದರೆ ಅವರು ಅರ್ಧವೇ? ಅರ್ಧ ಕೈ ಎತ್ತಿದರೆ ಅವರು ಅರ್ಧವೇ? ಕೈಯನ್ನೆತ್ತು ಅನೇಕರು ಎತ್ತಿದಿರಿ, ನೋಡಿದಿರಾ? ದಾದಿ ನೋಡಿದಿರಾ? ಈಗ ನಂಬರ್ 1 ಆಗುವವರ ಲೆಕ್ಕವನ್ನು ತೆಗೆದುಕೊಳ್ಳಿ. ಜಾನಕಿ ದಾದೀಜಿಯವರು ಲೆಕ್ಕವನ್ನು ತೆಗೆದುಕೊಳ್ಳಿ. ಡಬಲ್ ವಿದೇಶಿಗಳು ಕೈ ಎತ್ತಿದರು. ಎತ್ತಿರಿ, ಆದರೆ ನಂಬರ್ 1 ಇದ್ದೀರಾ? ಕೈಯನ್ನೆತ್ತಿ. ಬಾಪ್ದಾದರನ್ನಂತೂ ಖುಷಿಪಡಿಸಿದಿರಿ. ಶುಭಾಶಯಗಳು, ಒಳ್ಳೆಯದು. ಕೈಯನ್ನೆತ್ತುವುದರ ಅರ್ಥವೇ ಆಗಿದೆ ತಮ್ಮ ಮೇಲೆ ತಮಗೆ ಧೈರ್ಯವಿದೆ. ಧೈರ್ಯವಿದ್ದರೆ ಬಾಪ್ದಾದರವರು ಸಹ ಸಹಯೋಗಿಯೂ ಆಗಿಯೇ ಆಗುತ್ತಾರೆ. ಆದರೆ ಈಗ ಬಾಪ್ದಾದ ಏನು ಬಯಸುತ್ತಾರೆ? ನಂಬರ್ 1 ಆಗಿದ್ದೀರಿ. ಇದಂತೂ ಖುಷಿಯ ಮಾತಾಗಿದೆ. ಆದರೆ ಆದರೆ ತಿಳಿಸುವುದೇ ಅಥವಾ ಆದರೆ ಎನ್ನುವ ಶಬ್ದವು ಇಲ್ಲವೇ? ಇಲ್ಲವೋ? ಬಾಪ್ದಾದರವರ ಬಳಿ ಆದರೆ ಇದೆ. ಬಾಪ್ದಾದ ನೋಡಿದರು. ಮನಸ್ಸಿನಲ್ಲಿ ಸಮಾವೇಶವಂತೂ ಆಗಿದೆ. ಆದರೆ ಮನಸ್ಸಿನವರೆಗಷ್ಟೇ ಇದೆ. ಚೋರೆ ಮತ್ತು ಚಲನೆಯವರೆಗೂ ಬಂದಿಲ್ಲ. ಈಗ ಬಾಪ್ದಾದ ತಮ್ಮ ನಂಬರ್ 1 ಸ್ಥಿತಿಯನ್ನು ಚಲನೆ ಮತ್ತು ಚೆಹರೆಯಲ್ಲಿ ನೋಡಲು ಬಯಸುತ್ತಾರೆ. ಈಗ ಸಮಯದನುಸಾರ ನಂಬರ್ 1 ಎಂದು ಹೇಳುವವರು ಚಲನೆಯಲ್ಲಿ ದರ್ಶನೀಯ ಮೂರ್ತಿ ಎಂದು ಕಂಡುಬರಬೇಕು. ಇವರು ದರ್ಶನೀಯ ಮೂರ್ತಿಗಳೆಂದು ತಮ್ಮ ಚೆಹರೆ ತಿಳಿಸುವಂತಿರಬೇಕು. ತಮ್ಮ ಜಡಚಿತ್ರಗಳು ಅಂತಿಮ ಜನ್ಮದವರೆಗೂ ಅಂತಿಮ ಸಮಯದವರೆಗೂ ದರ್ಶನೀಯ ಮೂರ್ತಿಗಳಂತೆ ಅನುಭವವಾಗುತ್ತದೆ. ಚೈತನ್ಯದಲ್ಲಿಯೂ ಸಹ ಹೇಗೆ ಬ್ರಹ್ಮ ತಂದೆಯನ್ನು ನೋಡಿದಿರಿ, ಸಾಕಾರ ರೂಪದಲ್ಲಿ ನೋಡಿದಿರಿ. ಸೂಕ್ಷ್ಮ ದೇವತೆಯಂತೂ ನಂತರ ಆದರು. ಆದರೆ ಸಾಕಾರ ರೂಪದಲ್ಲಿದ್ದರೂ ಸಹ ತಮ್ಮೆಲ್ಲರಿಗೆ ಹೇಗೆ ಕಾಣಿಸುತ್ತಿದ್ದರು? ಸಾಧಾರಣವಾಗಿ ಕಂಡುಬರುತ್ತಿದ್ದರೆ ಅಂತಿಮ 84 ಜನ್ಮ ಹಳೆಯ ಜನ್ಮ, 60 ವರ್ಷಗಳ ನಂತರ ಆಯುಷ್ಯ,
ಆದರೂ ಸಹ ಆದಿಯಿಂದ ಅಂತ್ಯದವರೆಗೆ ದರ್ಶನಿ ಮೂರ್ತಿಯಾಗಿ ಎಲ್ಲರೂ ಅನುಭವ ಮಾಡಿದಿರಲ್ಲವೇ? ಸಾಕಾರ ರೂಪದಲ್ಲಿ ಮಾಡಿದಿರಲ್ಲವೇ? ಹೀಗೆ ಯಾರು ನಂಬರ್ ಒನ್ ಎನ್ನುವುದಕ್ಕೆ ಕೈ ಎತ್ತಿದ್ದೀರೋ ಅವರ ಚಿತ್ರವನ್ನು ಟಿವಿಯಲ್ಲಿ ಸೆರೆ ಹಿಡಿದಿರಲ್ಲವೇ? ಬಾಪ್ತಾದ ಅಂಥವರ ಫೈಲನ್ನು ನೋಡುತ್ತಾರೆ. ಬಾಪ್ತಾದವರ ಬಳಿ ಫೈಲ್ ಅಂತೂ ಇದೆಯಲ್ಲವೇ? ಅಂದಾಗ ಈಗಿನಿಂದ ತಮ್ಮ ಪ್ರತಿ ನಡವಳಿಕೆಯಿಂದ ಅನುಭವವಾಗಲಿ. ಕರ್ಮ ಸಾಧಾರಣವಾಗಿರಬಹುದು, ಯಾವುದೇ ಕೆಲಸ ಮಾಡುತ್ತಿರಬಹುದು, ಬಿಸಿನೆಸ್ ವ್ಯವಹಾರ ಮಾಡುತ್ತಿರಬಹುದು, ಚಿಕಿತ್ಸೆ ನೀಡುತ್ತಿರಬಹುದು, ನ್ಯಾಯ ತೀರ್ಮಾನಿಸುತ್ತಿರಬಹುದು, ಏನನ್ನೇ ಮಾಡುತ್ತೀರಿ. ಆದರೆ ಯಾವ ಸ್ಥಾನದಲ್ಲಿ ತಾವು ಸಂಬಂಧ ಸಂಪರ್ಕದಲ್ಲಿ ಬರುತ್ತೀರೋ ಅಥವಾ ಅಲ್ಲಿನವರು ತಮ್ಮ ಚಲನೆಯಿಂದ ಈ ರೀತಿ ಅನುಭವ ಮಾಡುತ್ತಾರೆ. ಇವರು ಭಿನ್ನರಾಗಿದ್ದಾರೆ, ಅಲೌಕಿಕರಾಗಿದ್ದಾರೆ, ಅಥವಾ ಇವರು ಸಹ ಸಾಧಾರಣ ಆಗಿದ್ದಾರೆ, ಹೀಗೆ ಲೌಕಿಕದಲ್ಲಿ ಇರುತ್ತಾರೆಂದು ತಿಳಿಯುತ್ತಾರೆ. ಕೆಲಸದ ವಿಶೇಷತೆಯಲ್ಲ, ಆದರೆ ಪ್ರತ್ಯಕ್ಷ ಜೀವನದ ವಿಶೇಷತೆ ಇರಬೇಕು. ಬಹಳ ಒಳ್ಳೆಯ ವ್ಯಾಪಾರವಾಗಿದ್ದರೆ, ಬಹಳ ಒಳ್ಳೆಯ ವ್ಯಾಪಾರಿಯಾಗಿದ್ದಾರೆ, ಬಹಳ ಒಳ್ಳೆಯ ತೀರ್ಮಾನ ಕೊಡುತ್ತಾರೆ, ಅಥವಾ ಬಹಳ ಒಳ್ಳೆಯ ನಿರ್ದೇಶಕರಾಗಿದ್ದಾರೆ ಎಂದು ಹೇಳಿಸಿಕೊಳ್ಳುವರಂತೂ ಅನೇಕರಿದ್ದಾರೆ. ಯಾವುದೇ ಒಂದು ಪುಸ್ತಕವು ಬಿಡುಗಡೆಯಾದರೆ ಅದರಲ್ಲಿ ವಿಶೇಷ ಆತ್ಮಗಳ ಹೆಸರಿರುತ್ತದೆ ಮತ್ತು ಹೀಗೆ ಅನೇಕರಿರುತ್ತಾರೆ. ಇಂಥವರು ಈ ವಿಶೇಷತೆಯನ್ನು ಮಾಡಿದರು ಅಥವಾ ಇಂಥವರು ಹೀಗೆ ಮಾಡಿದರು ಎಂದು ಹೆಸರು ಬಂದುಬಿಡುತ್ತದೆ. ಆದರೆ ಯಾರೆಲ್ಲರೂ ಕೈಯನ್ನೆತ್ತಿದರು, ಎತ್ತುವುದಂತೂ ಎಲ್ಲರೂ ಎತ್ತಬೇಕು, ಆದರೆ ಯಾರು ಕೈಯನ್ನೆತ್ತಿದಿರಿ ಹಾಗೂ ಎಲ್ಲರೂ ಎತ್ತಲೇಬೇಕು. ಅಂದಾಗ ತಮ್ಮ ಪ್ರತ್ಯಕ್ಷ ಚಲನೆಯಲ್ಲಿ ಆ ಪರಿವರ್ತನೆ ಕಂಡುಬರಲಿ. ಇಲ್ಲಿಯವರೆಗೆ ಈ ಶಬ್ದ ಹೊರಡಿಲ್ಲ. ಭಲೆ ಕಾರ್ಖಾನೆಯಲ್ಲಿ ಅಥವಾ ಇಲ್ಲೇ ಕೆಲಸ ಮಾಡುತ್ತೀರೆಂದರೆ ಇವರು ಸಾಧಾರಣ ಕರ್ಮ ಮಾಡುತ್ತಿದ್ದರೂ ಸಹ ದರ್ಶನಿ ಮೂರ್ತಿಗಳಾಗಿದ್ದಾರೆಂದು ಒಂದೊಂದು ಆತ್ಮನು ಹೇಳುವಂತಿರಬೇಕು. ಹೀಗೆ ಇರಲು ಸಾಧ್ಯವೇ? ಮುಂದೆ ಕುಳಿತಿರುವವರು ಹೇಳಿ, ಇದು ಸಾಧ್ಯವೇ? ಈಗ ಫಲಿತಾಂಶದಲ್ಲಿ ಕಡಿಮೆ ಕೇಳಿಬರುತ್ತದೆ, ಆದರೆ ಹೆಚ್ಚಿನ ಸಾಧಾರಣತೆಯು ಕಾಣಿಸುತ್ತದೆ. ಎಂದಾದರೂ ಯಾವುದೇ ವಿಶೇಷ ಕಾರ್ಯವನ್ನು ಮಾಡುತ್ತೀರೆಂದರೆ ಅದಕ್ಕಾಗಿ ವಿಶೇಷ ಗಮನವನ್ನು ಕೊಡುತ್ತೀರಿ. ಆದ್ದರಿಂದ ಸರಿ ಎನ್ನುವಂತೆ ಕಾಣಿಸುತ್ತದೆ. ಆದರೆ ತಮಗೆ ತಂದೆಯೊಂದಿಗೆ ಪ್ರೀತಿ ಇದೆಯೇ? ಎಷ್ಟು ಪರ್ಸೆಂಟ್ ಟೀಚರ್ಸ್ ಕೈ ಎತ್ತಿರಿ? ಬಹಳ ಮಂದಿ ಟೀಚರ್ಸ್ ಬಂದು ಬಿಟ್ಟಿದ್ದಾರೆ. ಹೇಳಿ, ಇದು ಸಾಧ್ಯವೇ? ಅಥವಾ ಕೆಲವೊಮ್ಮೆ ಸಾಧಾರಣ, ಕೆಲವೊಮ್ಮೆ ವಿಶೇಷವೋ? ಯಾವುದೇ ಶಬ್ದಗಳು ಮುಖದಿಂದ ಬರುತ್ತದೆ ಎಂದರೆ ಯಾವುದೇ ಕಾರ್ಯ ಮಾಡುತ್ತಿದ್ದರೂ ಸಹ ಭಾಷೆಯು ಅಲೌಕಿಕವಾಗಿರಬೇಕು, ಸಾಧಾರಣ ಭಾಷೆಯಲ್ಲ. ಈಗ ಬಾಪ್ತಾದವರಿಗೆ ಎಲ್ಲ ಮಕ್ಕಳ ಪ್ರತಿ ಈ ಶ್ರೇಷ್ಠ ಆಸೆ ಇದೆ. ಇವರ ನಂತರ ತಂದೆ ಪ್ರತ್ಯಕ್ಷವಾಗುವುದು. ತಮ್ಮ ಕರ್ಮ, ಚಲನೆ, ಚಹರೆ ಸ್ವತಃವಾಗಿಯೇ ಸಿದ್ಧವಾಗಿಬಿಡೋದು. ಭಾಷಣದಿಂದ ಸಿದ್ಧವಾಗುವುದಿಲ್ಲ. ಭಾಷಣವಂತೂ ಒಂದು ಬಾಣವನ್ನು ಹೊಡೆಯುವುದಾಗಿದೆ. ಆದರೆ ಇವರನ್ನು ಈ ರೀತಿ ಮಾಡುವರು ಯಾರು ಎಂದು ಪ್ರತ್ಯಕ್ಷವಾಗುವುದು. ತಮ್ಮನ್ನು ಹೀಗೆ ಮಾಡುವವರು ಯಾರೆಂದು ತಾವೇ ಹುಡುಕುತ್ತಾರೆ, ತಾವೇ ಕೇಳುತ್ತಾರೆ. ರಚಯಿತನನ್ನು ಪ್ರತ್ಯಕ್ಷ ಮಾಡುತ್ತಾರೆ. ಅಂದ ಮೇಲೆ ಈ ವರ್ಷ ಏನು ಮಾಡುತ್ತೀರಿ? ಗ್ರಾಮ ಸೇವೆ ಮಾಡಬೇಕು ಎಂದು ದಾದಿಯಂತೂ ತಿಳಿಸಿದರು. ಭಲೆ, ಅದನ್ನು ಮಾಡಿ. ಅದನ್ನು ಬಾಪ್ದಾದರವರು ಈಗ ಈ ಪರಿವರ್ತನೆಯನ್ನು ನೋಡಲು ಬಯಸುತ್ತಾರೆ. 1 ವರ್ಷದಲ್ಲಿ ಪರಿವರ್ತನೆಯಾಗಲು ಸಾಧ್ಯವಿದೆಯೇ? 1 ವರ್ಷದಲ್ಲಿ ನಂತರ ಸೀಸನ್ ಯಾವಾಗ ಪ್ರಾರಂಭವಾಗುವುದು, ಆಗ ಎಲ್ಲದರಲ್ಲಿಯೂ ಅಂತರವು ಕಂಡುಬರುತ್ತದೆ. ಎಲ್ಲಾ ಸೇವಾ ಕೇಂದ್ರಗಳಿಂದ ಇದೇ ಮಹಾನ್ ಪರಿವರ್ತನೆಯ ಕೂಗು ಹೊರಡಬರಬೇಕು. ನಂತರ ಪರಿವರ್ತನೆ ಎಂಬ ಗೀತೆಯನ್ನು ಹಾಡುತ್ತಾರೆ. ಸಾಧಾರಣ ಮಾತು ತಮ್ಮ ಭಾಗ್ಯದ ಮುಂದೆ ಸರಿ ಎನಿಸೋದಿಲ್ಲ. ಇದಕ್ಕೆ ಕಾರಣವಾಗಿದೆ, ನಾನು ಸರಿಯಾಗಿದ್ದೇನೆ. ಈ ನನ್ನತನದ ಕಾರಣ ಅಭಿಮಾನವೂ ಬರುತ್ತದೆ.
ಕ್ರೋಧವು ಬರುತ್ತದೆ. ಎರಡೂ ತನ್ನ ಕೆಲಸ ಮಾಡುತ್ತವೆ. ತಂದೆಯ ಪ್ರಸಾದವಾಗಿದೆ ಅಂದ ಮೇಲೆ ಇದರಲ್ಲಿ ನಾನು ಎಂಬ ಶಬ್ದವು ಎಲ್ಲಿಂದ ಬಂದಿತು? ಪ್ರಸಾದವನ್ನು ಯಾರಾದರೂ ತನ್ನತನದಲ್ಲಿ ತರಲು ಸಾಧ್ಯವೇ? ಒಂದು ವೇಳೆ ಬುದ್ಧಿವಿದೆ, ಕಲೆಯುವಿದೆ, ಯಾವುದಾದರೂ ವಿಶೇಷತೆಯಿದೆ. ಆದರೆ ಬಾಪ್ತಾದರವರು ವಿಶೇಷತೆಗೆ, ಬುದ್ಧಿಗೆ ಪ್ರೋತ್ಸಾಹ ನೀಡುತ್ತಾರೆ. ಆದರೆ ಅದರಲ್ಲಿ ನಾನು ಎಂಬುದನ್ನು ತರಬೇಡಿ. ಈ ನನ್ನತನವನ್ನು ಸಮಾಪ್ತಿ ಮಾಡಿ. ಇದು ಸೂಕ್ಷ್ಮವಾದ ನನ್ನತನವಾಗಿದೆ. ಈ ನನ್ನತನವು ದರ್ಶನೀಯ ಮೂರ್ತಿಗಾಗಲು ಸಾಧ್ಯವಿಲ್ಲ ಅಂದಾಗ ದಾದಿಯರು ಏನು ಹೇಳುತ್ತೀರಿ? ಪರಿವರ್ತನೆಯಾಗಲು ಸಾಧ್ಯವೇ? ಸಾಧ್ಯವೇ? ಮೂವರು ಪಾಂಡವರು ತಿಳಿಸಿ. ಮೂವರು ವಿಶೇಷ ಆತ್ಮಗಳಿದ್ದಾರಲ್ಲವೇ? ಮೂವರು ತಿಳಿಸಿ. ಇದು ಸಾಧ್ಯವೇ? ಸಾಧ್ಯವೇ? ಒಳ್ಳೆಯದು. ಈಗ ಇದರ ಕಮಾಂಡರ್ ದಂಡಾಧಿಕಾರಿ ಆಗಬೇಕು. ಅನ್ಯ ಮಾತುಗಳಲ್ಲಿ ಕಮಾಂಡರ್ ಆಗಬಾರ್ದು. ಪರಿವರ್ತನೆಯಲ್ಲಿ ಕಮಾಂಡರ್ ಆಗಬೇಕು. ಮಧುಬನದವರು ಆಗುತ್ತೀರಾ? ಆಗುತ್ತೀರಾ? ಮಧುಬನದವರು ಕೈ ಎತ್ತಿ. ಒಳ್ಳೆಯದು. ಆಗುತ್ತೀರಾ? ಬಾಂಬೆಯವರು ಕೈ ಎತ್ತಿ. ಬಾಂಬೆಯವರು ಆಗುತ್ತೀರಾ? ಒಂದು ವೇಳೆ ಆಗುತ್ತೇವೆ ಎನ್ನುವುದಾದರೆ ಕೈಯನ್ನು ಅಲುಗಾಡಿಸಿ. ಒಳ್ಳೆಯದು. ದೆಹಲಿಯವರು ಕೈ ಎತ್ತಿ ಅಂದಾಗ ದೆಹಲಿಯವರು ಮಾಡುತ್ತೀರಾ? ಟೀಚರ್ಸ್ ತಿಳಿಸಿ. ನೋಡುತ್ತೇವೆ. ಪ್ರತಿ ತಿಂಗಳು ಬಾಪ್ತಾದ ರಿಪೋರ್ಟ್ ತೆಗೆದುಕೊಳ್ಳುತ್ತಾರೆ. ಸಾಹಸ ಇದೆಯಲ್ಲವೇ? ಶುಭಾಶಯಗಳು. ಒಳ್ಳೆಯದು. ಇಂಡೋರ್ನವರು ಕೈ ಎತ್ತಿ. ಇಂಡೋರ್ನವರದು ಸೇವೆಯ ಟರ್ನ್ ಆಗಿದೆ ಅಂದಾಗ ಇಂಡೋರ್ನ ಟೀಚರ್ಸ್ ಕೈ ಎತ್ತಿರಿ. ಟೀಚರ್ಸ್ ಮಾಡುವಿರಾ? ಇಂಡೋರ್ನವರು ಮಾಡುತ್ತೀರಾ? ಕೈಯನ್ನು ಅಲುಗಾಡಿಸಿ. ಎಲ್ಲ ಕೈಗಳು ಆಡುತ್ತಿಲ್ಲ. ಮಾಡುತ್ತೀರಾ ಅಥವಾ ಮಾಡಿಸುತ್ತೀರಾ? ದಾದಿಯರೇ ನೋಡಿ, ಟಿವಿಯಲ್ಲಿ ನೋಡುತ್ತಿದ್ದಾರೆ. ಗುಜರಾತ್ನವರು ಕೈ ಎತ್ತಿದ್ದಾರೆ. ಗುಜರಾತ್ನವರು ಮಾಡುತ್ತೀರಾ? ಕೈ ಅಲುಗಾಡಿಸುವುದಂತೂ ಸಹಜವಾಗಿದೆ. ಆದರೆ ಈಗ ಮನಸ್ಸನ್ನು ಅಲುಗಾಡಿಸಬೇಕಾಗಿದೆ. ಏಕೆ? ಇಷ್ಟೊಂದು ದುಃಖವನ್ನು ನೋಡಿ ದಯ ಬರುತ್ತಿದೆ ಅಲ್ವಾ? ಈಗ ಪರಿವರ್ತನೆಯಾಗುವುದೆಂದರೆ ಒಳ್ಳೆಯದು. ಈಗ ಪ್ರತ್ಯಕ್ಷತೆಯ ಯೋಜನೆಯು ಪ್ರಾಯೋಗಿಕ ಜೀವನವಾಗಿದೆ. ಉಳಿದಂತೆ ಕಾರ್ಯಕ್ರಮಗಳನ್ನು ಮಾಡುತ್ತೀರಿ. ಆದರೆ ಇದಂತೂ ಬಿಜಿ ಆಗಿರುವುದಕ್ಕೆ ಚೆನ್ನಾಗಿದೆ. ಆದರೆ ಪ್ರತ್ಯಕ್ಷತೆಯಾಗುವುದು ತಮ್ಮ ಚಲನೆ ಮತ್ತು ಚೇರೆಯಿಂದ ಮತ್ಯಾವುದರ ಜೋನ್ ಉಳಿದುಕೊಂಡಿದೆಯೇ? ಯುಪಿ ಅಂದರೆ ಉತ್ತರ ಪ್ರದೇಶದವರು ಕೈ ಎತ್ತಿ. ಯುಪಿಯವರು ಕಡಿಮೆ ಮಂದಿ ಇದ್ದಾರೆ. ಒಳ್ಳೆಯದು. ಯುಪಿಯವರು ಮಾಡುತ್ತೀರಾ? ಮಹಾರಾಷ್ಟ್ರದವರು ಕೈ ಎತ್ತಿ. ಪೂರ್ಣ ಕೈ ಎತ್ತಿ. ಒಳ್ಳೆಯದು. ಮಹಾರಾಷ್ಟ್ರದವರು ಮಾಡುತ್ತೀರಾ? ಶುಭಾಶಯಗಳು. ರಾಜಸ್ಥಾನದವರು ಕೈ ಎತ್ತಿ. ಟೀಚರ್ಸ್ ಕೈ ಎತ್ತಿ. ಕೈ ಅಲುಗಾಡಿಸಿ. ಕರ್ನಾಟಕದವರು ಕೈ ಎತ್ತಿ. ಒಳ್ಳೆಯದು. ಕರ್ನಾಟಕದವರು ಮಾಡುತ್ತೀರಾ? ಆಂಧ್ರ ಪ್ರದೇಶವರು ಕೈ ಎತ್ತಿ. ಇವರಂತೂ ಚರ್ಚೆ ಮಾಡಿದ್ದಾರೆ. ಡಬಲ್ ವಿದೇಶಿಗಳು ಕೈ ಎತ್ತಿ. ಜಯಂತಿ ಎಲ್ಲಿ ಇದ್ದ? ಡಬಲ್ ವಿದೇಶಿಯವರು ಮಾಡುತ್ತಾರೆ. ಈಗ ನೋಡಿ, ಸಭೆಯ ಮಧ್ಯದಲ್ಲಿ ಕೇಳಿದ್ದಾರೆ. ಎಲ್ಲರೂ ಧೈರ್ಯವನ್ನು ಬಹಳ ಚೆನ್ನಾಗಿ ತೋರಿಸಿದ್ದೀರಿ. ಇದಕ್ಕಾಗಿ ಪದಂದಷ್ಟು ಶುಭಾಶಯಗಳು. ಹೊರಗಡೆ ಕೇಳುತ್ತಿದ್ದಾರೆ. ತಮ್ಮ ತಮ್ಮ ದೇಶಗಳಲ್ಲಿ ಕೇಳುತ್ತಿದ್ದಾರೆ. ಅವರು ಸಹ ಕೈ ಎತ್ತುತ್ತಿದ್ದಾರೆ. ಹಾಗೆಯೇ ನೋಡಿ, ಯಾರು ಶ್ರೇಷ್ಠ ಆತ್ಮಗಳಿರುತ್ತಾರೆ ಅವರ ಪ್ರತಿಯೊಂದು ವಚನಕ್ಕೆ ಸತ್ಯವಚನ ಎನ್ನಲಾಗುತ್ತದೆ. ಸತ್ಯವಚನ ಮಹಾರಾಜ್ ಎಂದು ಹೇಳುತ್ತಾರಲ್ಲವೇ? ಅಂದಮೇಲೆ ತಾವು ಮಹಾರಾಜರಾಗಿದ್ದೀರಿ. ತಮ್ಮೆಲ್ಲರ ಪ್ರತಿಯೊಂದು ವಚನವನ್ನು ಯಾರೇ ಕೇಳಿದರೂ ಸಹ ಅವರು ಸತ್ಯವಚನ ಎಂಬುದನ್ನು ಮನಸ್ಸಿನಲ್ಲಿ ಅನುಭವ ಮಾಡುತ್ತಾರೆ. ನಿಮ್ಮ ಮನಸ್ಸಿನಲ್ಲಿ ಬಹಳಷ್ಟು ತುಂಬಿದೆ. ಬಾಪ್ತಾದರವರ ಬಳಿ ಮನಸ್ಸನ್ನು ನೋಡುವ ಟಿವಿಯೂ ಸಹ ಇದೆ. ಇಲ್ಲಿ ಈ ಟಿವಿಯು ಹೊರಗಡೆಯ ಮುಖವನ್ನು ತೋರಿಸುತ್ತದೆ ಅಲ್ಲವೇ? ಆದರೆ ಬಾಪ್ತಾದರವರ ಬಳಿ ಪ್ರತಿಯೊಬ್ಬರ ಪ್ರತಿಯೊಂದು ಸಮಯದ ಮನಸ್ಸಿನ ಗತಿ ಅಂದರೆ ವೇಗವು ಯಂತ್ರವಿದೆ. ವೇಗದ ಯಂತ್ರವಿದೆ ಅಂದ ಮೇಲೆ ಮನಸ್ಸಿನ ಬಹಳಷ್ಟು ಕಾಣಿಸುತ್ತದೆ. ಯಾವಾಗ ಮನಸ್ಸಿನ ಟಿವಿಯನ್ನು ನೋಡುತ್ತಾರೆ ಆಗ ಖುಷಿಯಾಗುತ್ತದೆ.
ಬಹಳ ಖಜಾನೆ ಇದೆ, ಬಹಳ ಶಕ್ತಿಗಳು ಇದೆ. ಆದರೆ ಕರ್ಮದಲ್ಲಿ ಯಥಾಶಕ್ತಿಯಾಗಿ ಬಿಡುತ್ತದೆ. ಈಗ ಕರ್ಮ ತನಕ ತನ್ನಿ, ವಚನದ ತನಕ ತನ್ನಿ, ಚೇರೆಯ ತನಕ ತನ್ನಿ, ನಡವಳಿಕೆಯ ತನಕ ತನ್ನಿ. ಆಗ ಎಲ್ಲರೂ ಹೇಳುತ್ತಾರೆ, ತಮ್ಮ ಒಂದು ಗೀತೆ ಇದೆಯಲ್ಲವೇ, ಶಕ್ತಿಯರು ಬಂದರು, ಎಲ್ಲರೂ ಶಿವಶಕ್ತಿಯರು, ಪಾಂಡವರು ಶಕ್ತಿಯರಾಗಿದ್ದಾರೆ. ನಂತರ ಶಕ್ತಿಯರು ಶಿವತಂದೆಯನ್ನು ಪ್ರತ್ಯಕ್ಷ ಮಾಡುತ್ತಾರೆ. ಈಗ ಚಿಕ್ಕ ಚಿಕ್ಕ ಆಟಪಾಠಗಳನ್ನು ನಿಲ್ಲಿಸಿ ಈಗ ವಾನಪ್ರಸ್ಥ ಸ್ಥಿತಿಯನ್ನು ಇಮರ್ಜ್ ಮಾಡ್ಕೊಳ್ಳಿ. ಅಂದ ಮೇಲೆ ಬಾಪ್ತಾದ ಎಲ್ಲಾ ಮಕ್ಕಳನ್ನು ಈಗ ಸಮಯದಲ್ಲಿ ಬಾಪ್ತಾದರವರ ಆಶೆಗಳನ್ನು ಪೂರ್ಣ ಮಾಡುವಂತ ಆಶೆಗಳ ನಕ್ಷತ್ರಗಳನ್ನು ನೋಡುತ್ತಿದ್ದಾರೆ. ಯಾವುದೇ ಮಾತು ಬರಲಿ, ಈ ಸ್ಲೋಗನ್ ನೆನಪು ಇಟ್ಟುಕೊಳ್ಳಬೇಕು: ಪರಿವರ್ತನೆ, ಪರಿವರ್ತನೆ, ಪರಿವರ್ತನೆ. ನಾಲ್ಕೂ ಕಡೆಯ ಬಹಳ 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 ಭಾಗ್ಯವಂತ ಆತ್ಮಗಳಿಗೆ, ಇಡೀ ವಿಶ್ವದ ಮಧ್ಯಕೋಟಿಯಲ್ಲಿ ಕೆಲವರಲ್ಲಿಯೂ ಕೆಲವು ವಿಶೇಷ ಆತ್ಮಗಳಿಗೆ ಸದಾ ತಮ್ಮ ಚಲನೆ ಹಾಗೂ ಚೇರೆಯ ಮೂಲಕ ಬಾಪ್ತಾದರನ್ನು ಪ್ರತ್ಯಕ್ಷ ಮಾಡುವಂತ ವಿಶೇಷ ಮಕ್ಕಳಿಗೆ, ಸದಾ ಸಹಯೋಗ ಹಾಗೂ ಸ್ನೇಹದ ಬಂಧನದಲ್ಲಿ ಇರುವಂತಹ ಶ್ರೇಷ್ಠ ಆತ್ಮಗಳಿಗೆ, ಸದಾ ಬ್ರಹ್ಮ ತಂದೆ ಸಮಾನ್ ಪ್ರತಿಯೊಂದು ಕರ್ಮದಲ್ಲಿ ಅಲೌಕಿಕ ಕರ್ಮ ಮಾಡುವಂತ ಅಲೌಕಿಕ ಆತ್ಮಗಳಿಗೆ ಬಾಪ್ತಾದರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತ್ಪೀತ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. हम रूहानी बच्चों की रूहानी बाप दादा को यादगार और गुड मॉर्निंग, नमस्ते नमस्ते नमस्ते. शुक्रिया बाबा, शुक्रिया. ವಹ ಬಾಬಾ ವಹ. ವಿಂಗ್ಸ್ನ ಸೇವೆಗಳ ಪ್ರತಿ ಬಾಪ್ತಾದರವರ ಪ್ರೇರಣೆಗಳು ಒಳ್ಳೆಯದು. ಈ ವರ್ಗಗಳ ಸೇವೆಯಲ್ಲಿ ಒಳ್ಳೆಯ ಫಲಿತಾಂಶ ಕಾಣುತ್ತದೆ. ಏಕೆಂದರೆ ಪ್ರತಿಯೊಂದು ವರ್ಗದವರು ಶ್ರಮ ಪಡುತ್ತಾರೆ, ಸಂಪರ್ಕವನ್ನು ಹೆಚ್ಚಿಸುತ್ತಾ ಹೋಗುತ್ತಾರೆ. ಆದರೆ ಬಾಪ್ತಾದ ಬಯಸುತ್ತಾರೆ, ಹೇಗೆ ವೈದ್ಯಕೀಯ ವರ್ಗದವರು ಮೆಡಿಟೇಷನ್ ಮೂಲಕ ಹೃದಯದ ತೊಂದರೆಯನ್ನು ಸರಿಪಡಿಸಬಹುದು ಎಂದು ಪ್ರತ್ಯಕ್ಷ ಪ್ರಮಾಣ ಕೊಟ್ಟರು. ತಾವೆಲ್ಲರೂ ಕೇಳಿದ್ದಿರಲ್ಲವೇ? ಹಾಗೆ ಜಗತ್ತಿನವರು ಪ್ರತ್ಯಕ್ಷ ಪ್ರಮಾಣವನ್ನು ಬಯಸುತ್ತಾರೆ. ಈ ಪ್ರಕಾರದಿಂದ ಯಾರೆಲ್ಲ ಬಂದಿದ್ದೀರಿ, ಪ್ರೋಗ್ರಾಮ್ ಮಾಡಲೇಬೇಕು, ಮಾಡುತ್ತೀರಿ. ಆದರೆ ಅಂತ ಯಾವುದಾದರೂ ಯೋಜನೆಯನ್ನು ಮಾಡಿ. ಆದ್ದರಿಂದ ಪ್ರತ್ಯಕ್ಷ ಫಲಿತಾಂಶ ಎಲ್ಲರ ಮುಂದೆ ಬರಲಿ. ಎಲ್ಲ ವರ್ಗದವರಿಗೆ ಬಾಪ್ತಾದರರು ಹೇಳುತ್ತಿದ್ದಾರೆ, ಇದು ಸರ್ಕಾರದ ತನಕವೂ ತಲುಪುವುದಿಲ್ಲವೇ? ಹಾಗೂ ಅಲ್ಲಿ ಇಲ್ಲಿ ಶಬ್ದವಂತೂ ಹರಡುತ್ತದೆ. ಮೆಡಿಟೇಷನ್ ಮೂಲಕವೂ ಸಾಧ್ಯವಿದೆ. ಈಗ ಇದನ್ನು ಇನ್ನಷ್ಟು ಹೆಚ್ಚಿಸಬೇಕು. ಈಗ ಪ್ರತ್ಯಕ್ಷತೆಯ ಪ್ರಮಾಣವನ್ನು ಕೊಡಿ. ಮೆಡಿಟೇಷನ್ ಮೂಲಕ ಎಲ್ಲವೂ ಸಾಧ್ಯವಿದೆ ಎಂಬುದು ಎಲ್ಲ ಕಡೆ ಹರಡಲಿ. ಎಲ್ಲರ ಗಮನ ಯೋಗದ ಕಡೆ ಇರಲಿ, ಆಧ್ಯಾತ್ಮಿಕತೆಯ ಕಡೆ ಇರಲಿ. ತಿಳಿಯಿತೆ? ಒಳ್ಳೆಯದು. ವರದಾನ: ಸೈಲೆನ್ಸ್ನ ಶಕ್ತಿಯ ಮೂಲಕ ವಿಶ್ವದಲ್ಲಿ ಪ್ರತ್ಯಕ್ಷತೆಯ ನಗಾರಿ ಬಾರಿಸುವಂತ ಶಾಂತ ಸ್ವರೂಪವ. ಗಾಯನವಿದೆ: ವಿಜ್ಞಾನದ ಮೇಲೆ ಶಾಂತಿಯ ವಿಜಯ, ಸ್ಪೇನ್ಸ್ ಮೇಲೆ ಸ್ಪೇನ್ಸ್ ವಿಜಯ. ವಾಣಿಯಿಂದಲ್ಲ. ಎಷ್ಟೆಷ್ಟು ಸಮಯ ಅಥವಾ ಸಂಪೂರ್ಣತೆಯ ಸಮೀಪ ಬರುತ್ತಾ ಹೋಗಿರಿ, ಅಷ್ಟು ಆಟೋಮೆಟಿಕ್ ಶಬ್ದದಲ್ಲಿ ಅಧಿಕವಾಗಿ ಬರುವುದರಿಂದ ಹೊರಗೆ ಏರುತ್ತಾ ಹೋಗೋದು. ಹೇಗೆ ಈಗ ಇಚ್ಛೆ ಪಡುತ್ತಿದ್ದರೂ ಅಭ್ಯಾಸ ಶಬ್ದದಲ್ಲಿ ಕರುತ್ತದೆ, ಅದೇ ರೀತಿ ಇಚ್ಛೆ ಇದ್ದರೂ ಸಹ ಶಬ್ದದಿಂದ ದೂರವಾಗಿ ಬಿಡುವಿರಿ. ಪ್ರೋಗ್ರಾಮ್ ಅನುಸಾರ ಶಬ್ದದಲ್ಲಿ ಬರುವಿರಿ. ಯಾವಾಗ ಈ ವ್ಯತ್ಯಾಸ ಕಂಡು ಬರುತ್ತದೆ ಆಗ ತಿಳಿಯಿರಿ, ಈಗ ವಿಜಯದ ನಗಾರಿ ಬಾರಿಸುವುದಿದೆ. ಅದಕ್ಕಾಗಿ ಎಷ್ಟು ಸಮಯ ಸಿಗುವುದೋ ಅಷ್ಟು ಶಾಂತ ಸ್ವರೂಪ ಸ್ಥಿತಿಯಲ್ಲಿರುವ ಅಭ್ಯಾಸಗಳಾಗಿ. ಸ್ಲೋಗನ್: ಜೀರೋ ತಂದೆಯ ಜೊತೆ ಇರುವಂತವರೇ ಹೀರೋ ಪಾತ್ರಧಾರಿಗಳಾಗಿದ್ದಾರೆ. ತಮ್ಮ ಶಕ್ತಿಶಾಲಿ ಮನಸ್ಸ ಮೂಲಕ ಸಕಾಶ್ ಕೊಡುವ ಸೇವೆಯನ್ನು ಮಾಡ್ರಿ.
ವರ್ತಮಾನ ಸಮಯ ವಿಶ್ವ ಕಲ್ಯಾಣ ಮಾಡುವ ಸಹಜ ಸಾಧನ ತಮ್ಮ ಶ್ರೇಷ್ಠ ಸಂಕಲ್ಪಗಳ ಏಕಾಗ್ರತೆಯ ಮೂಲಕ ಸರ್ವ ಆತ್ಮಗಳ ಅಲ್ದಾಡುತ್ತಿರುವ ಬುದ್ಧಿಯನ್ನು ಏಕಾಗ್ರ ಮಾಡಬೇಕು. ಇಡೀ ವಿಶ್ವದ ಸರ್ವ ಆತ್ಮಗಳು ವಿಶೇಷವಾಗಿ ಇದನ್ನೇ ಬಯಸುತ್ತಾರೆ. ಅಳೆದಾಡುತ್ತಿರುವ ಬುದ್ಧಿ ಏಕಾಗ್ರವಾಗಲಿ ಅಥವಾ ಮನಸ್ಸನ್ನು ಚಂಚಲತೆಯಿಂದ ಏಕಾಗ್ರವಾಗಿ ಬಿಡಲಿ. ಇದು ವಿಶ್ವದ ಬೇಡಿಕೆ ಅಥವಾ ಬಯಕೆ ಆಗಲಿ ಪೂರ್ಣವಾಗಬೇಕೆಂದರೆ ಏಕಾಗ್ರವಾಗಿ ಮನಸ್ಸಾಶಕ್ತಿಯ ದಾನ ಮಾಡಿ. ಓಂ ಶಾಂತಿ.